ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ ಎಂಟರ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೋತ ಬಳಿಕ ಮತ್ತೊಮ್ಮೆ ಮೊಹಮ್ಮದ್ ಅಮೀರ್ ಕೊಟ್ಟರು ಶಾಕಿಂಗ್ ಹೇಳಿಕೆ. ಇನ್ನು ಮೊಹಮ್ಮದ್ ಅಮೀರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ನಮ್ಮ ಭಾರತದ ಬಗ್ಗೆ ಮೊಹಮ್ಮದ್ ಅಮೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಮೊಹಮ್ಮದ್ ಅಮೀರ್ ಅವರು ನಮ್ಮ ಭಾರತ ತಂಡಕ್ಕೆ ಮತ್ತೊಂದು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಆದರೆ ಸೋತಿದೆ 76 ರನ್ಗಳಿಂದ. ಹೌದು ಸ್ನೇಹಿತರೆ, ಇಂಥ ಸೋಲು ಫೈನಲ್ ಗಿಂತ ಮುಂಚೆ ಬೇಕಾಗಿತ್ತು ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ. ಯಾಕಂತಂದ್ರೆ ಅಕಸ್ಮಾತ್ ಒಂದು ವೇಳೆ ಸೆಮಿಫೈನಲ್ ಅಥವಾ ಫೈನಲ್ ಪಂದ್ಯದಲ್ಲಿ ಆಡಿದರೆ ನಮ್ಮ ಭಾರತ ತಂಡ ಏನಾದ್ರೂ ಈ ರೀತಿ ಹೀನಾಯವಾಗಿ ಸೋತರೆ ತುಂಬಾ ಬೇಜಾರಾಗ್ತಾ ಇರ್ತಿತ್ತು. ಆ ಕಾರಣದಿಂದಾಗಿ ಇಲ್ಲೇ ಸೋತದ್ದು ಒಳ್ಳೆಯದಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ ಆದ್ರೆ ಹೊಡಿತಾರೆ 7 ವಿಕೆಟ್ ಕಳ್ಕೊಂಡು. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ 111 ರನ್ಗಳಿಗೆ 10 ವಿಕೆಟ್ ಕಳ್ಕೊಂಡು ಆಲ್ಔಟ್ ಕೂಡ ಆಗ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಡಕ್ಔಟ್ ಆಗ್ತಾರೆ, ರಿಂಕು ಸಿಂಗ್ ಕೂಡ ಡಕ್ಔಟ್ ಆಗ್ತಾರೆ. ಇನ್ನು ತಿಲಕ್ ವರ್ಮಾ 1 ರನ್, ಅಭಿಷೇಕ್ ಶರ್ಮಾ 15 ರನ್ ಮತ್ತು ಸೂರ್ಯಕುಮಾರ್ ಯಾದವ್ 18 ರನ್, ವಾಷಿಂಗ್ಟನ್ ಸುಂದರ್ 11 ರನ್ ಮತ್ತು ಶಿವಮ್ ದುಬೆ 42 ರನ್. ಇನ್ನು ಶಿವಮ್ ದುಬೆ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ಲಿಲ್ಲ ಮತ್ತು ನಮ್ಮ ಟೀಮ್ ಇಂಡಿಯಾದ ಪರ ಅದ್ಭುತ ಬ್ಯಾಟಿಂಗ್ ಯಾವ ಬ್ಯಾಟರ್ ನಿಂದನೂ ಬರಲಿಲ್ಲ ಅಂತಾನೆ ಹೇಳ್ಬೋದು ರನ್ಸ್. ಇನ್ನು ಇದೆಲ್ಲ ನೋಡೋದಾಯ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಪ್ರತಿ ಪಂದ್ಯದಲ್ಲೂ ಕೂಡ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಈ ರೀತಿ ಆದ್ರೆ ಸೋಲ್ತಾ ಇದೆ. ಒಂದು ಕಡೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಕಡೆ ಬ್ಯಾಟಿಂಗ್ ಆದ್ರೆ ಚೆನ್ನಾಗಿ ಆಡ್ತಾ ಇರಲಿಲ್ಲ. ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಒಂದು ಕಡೆ ಬೌಲಿಂಗ್ ಆದ್ರೆ ಚೆನ್ನಾಗಿ ಮಾಡ್ತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ಹೇಳ್ಕೊಳ್ಳುವಂತ ಪ್ರದರ್ಶನ ಏನು ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಆ ಕಾರಣದಿಂದಾಗಿ ಇದೀಗ ಮೊಹಮ್ಮದ್ ಅಮೀರ್ ಅವರು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ. ಅಷ್ಟಕ್ಕೂ ಮೊಹಮ್ಮದ್ ಅಮೀರ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ನಾನು ಮೊದಲೇನೆ ಹೇಳಿದ್ದೆ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ಹೋಗುವುದಿಲ್ಲ ಮತ್ತು ಇಲ್ಲೇ ಸೂಪರ್ ಎಂಟರ್ ಅಲ್ಲಿ ಆಡಿ ಮನೆಗೆ ಹೋಗುತ್ತೆ ಅಂತಂದು ನಾನು ಮೊದಲೇ ಹೇಳಿದ್ದೆ. ಈಗ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಸೋತಿದೆ, ನಾನು ಹೇಳಿದಂತೆ ಕೂಡ ಆಗಿದೆ. ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆಡೋದಿಲ್ಲ ಅಂತ ಹೇಳಿದ್ದೆ, ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಫೈಲ್ ಕೂಡ ಆಗಿದ್ದಾರೆ. ಆ ಕಾರಣದಿಂದಾಗಿ ಜಿಂಬಾಬ್ವೆ ವಿರುದ್ಧನೂ ಕೂಡ ಭಾರತ ತಂಡ ಸೋತ್ರು ಅಚ್ಚರಿ ಇಲ್ಲ. ಯಾಕಂತಂದ್ರೆ ಜಿಂಬಾಬ್ವೆ ತಂಡ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಭಾರತ ತಂಡವನ್ನು ಸೋಲಿಸಿದರು ಮತ್ತು ಭಾರತ ತಂಡವನ್ನು ಮಣಿಸಿದರು ಅಚ್ಚರಿ ಇಲ್ಲ. ಯಾಕಂತಂದ್ರೆ ಜಿಂಬಾಬ್ವೆ ತಂಡ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದೆ. ಜಿಂಬಾಬ್ವೆ ವಿರುದ್ಧ ಭಾರತ ತಂಡ ನನ್ನ ಪ್ರಕಾರ ಸೋಲುತ್ತೆ ಅಂತ ಅನ್ಸುತ್ತೆ ಅಂತಂದು ಮೊಹಮ್ಮದ್ ಅಮೀರ್ ಅವರು ಹತ್ರ ಹೇಳಿದ್ದಾರೆ. ಇವರುಗಳ ಪ್ರಕಾರ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಆದ್ರೆ ಸೋಲುತ್ತೆ ಅಂತೆ. ಇನ್ನು ನಿಮ್ಮ ಪ್ರಕಾರ ಜಿಂಬಾಬ್ವೆ ವಿರುದ್ಧನೂ ಕೂಡ ನಮ್ಮ ಭಾರತ ತಂಡ ಸೋಲುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ಮೊಹಮ್ಮದ್ ಅಮೀರ್ ಹೇಳ್ತಾ ಇರೋದೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಗೂ ಹೋಗೋದಿಲ್ಲ ಮತ್ತು ಇಂಥ ಸಣ್ಣ ಟೀಮ್ಗಳು ಕೂಡ ಸೋಲುತ್ತೆ ಮತ್ತು ಕೆಟ್ಟ ದಾಖಲೆಯನ್ನೇ ಬರೆಯುತ್ತೆ ಈ ಸೀಸನ್ ಅಲ್ಲಿ, ಈ ವರ್ಲ್ಡ್ ಕಪ್ ನಲ್ಲಿ ಅಂತಂದು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಡ್ತಾ ಇದ್ದಾರೆ ಮೊಹಮ್ಮದ್ ಅಮೀರ್. ಇವರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.